ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ಕೀರ್ತಿ ಪತಾಕೆಯನ್ನ ವಿಶ್ವದಲ್ಲಿ ಹಾರಿಸಬೇಕಾಗಿದ್ದ ದಿಲ್ಲಿಯ ಎಐ ಇಂಪ್ಯಾಕ್ಟ್ ಸಮ್ಮಿಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಮರ್ಯಾದೆ ಕಳೆಯೋ ಘಟನೆಗಳು ಆಗ್ತಾನೆ ಇದೆ. ಗಲ್ಗೋಟಿಯಾ ಯೂನಿವರ್ಸಿಟಿ ಗತಿಗೆಟ್ಟ ಕೆಲಸ ಮಾಡಿದ್ದಾಯಿತು. ಈಗ ಪೊಲಿಟಿಕಲ್ ಹೈ ಡ್ರಾಮಾ ನಡೆದಿದೆ. ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿಗೆ ಕಾಂಗ್ರೆಸ್ ನಾಯಕರು ಬಂದು ವೇದಿಕೆಯ ಒಳಗಡೆನೆ ಬಟ್ಟೆಯೆಲ್ಲ ಬಿಚ್ಚಿ ಕೂಗಾಡಿದ್ದಾರೆ. ಇದು ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಇಟ್ಕೊಂಡಿತ್ತು. ಇದರ ಭಾಗವಾಗಿ ಸಮಿಟ್ ನಡೀತಾ ಇರೋ ಭಾರತ ಮಂಟಪಂನ ಹಾಲ್ ಒಂದಕ್ಕೆ ಕಾಂಗ್ರೆಸ್ ನಾಯಕರು ಹೋದ್ರು. ಹಾಗೆ ನೋಡಿದ್ರೆ ಒಳಗೆ ಬರೋ ತನಕನೂ ಕೂಡ ಇರೋ ಸಮಸ್ಯೆ ಆಗಿರಲಿಲ್ಲ. ಇವೆಂಟ್ನಲ್ಲಿ ಭಾಗಿಯಾಗೋಕೆ ಎಲ್ಲ ಪ್ರೊಸೀಜರ್ ಮುಗಿಸಿ ಪಾಸ್ ತಗೊಂಡು ರಿಜಿಸ್ಟರ್ ಎಲ್ಲ ಅವರು ಎಂಟ್ರಿ ಮಾಡಿಕೊಂಡು ಒಳಗೆ ಹೋಗಿದ್ರು. ಆದರೆ ಸಮಿಟ್ ಒಳಗೆ ಹೋಗ್ತಿದ್ದ ಹಾಗೇನೆ ಬಟ್ಟೆ ಬಿಚ್ಚಿ ಕೂಗಾಡಿದ್ದಾರೆ. ಅಮೆರಿಕ ಜೊತೆ PM ನರೇಂದ್ರ ಮೋದಿ ಅವರು ರಾಜಿ ಮಾಡಿಕೊಂಡ್ರು ಅಂತ ಘೋಷಣೆ ಕೂಗಿದ್ದಾರೆ. ಬಟ್ಟೆ ತೆಗೆದು ಕೈಯಲ್ಲಿ ತಿರುಗಿಸಿ ಗಾಳಿಲಿ ಹಾರಿಸ್ತಾ ಅರೆಬೆತ್ತಲಾಗಿ ಓಡಾಡಿದ್ದಾರೆ. ಟೀ ಶರ್ಟ್ ಮೇಲೆ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಫೋಟೋ ಕೂಡ ಇತ್ತು. ಹಾಗೆ ಇಂಡಿಯಾ US ಟ್ರೇಡ್ ಡೀಲ್, ಎಪ್ಸ್ಟೀನ್ ಫೈಲ್ಸ್, PM ಈಸ್ ಕಾಂಪ್ರಮೈಸ್ಡ್ ಅಂತ ಆರೋಪಗಳನ್ನು ಮಾಡಿರೋ ಬರಹಗಳನ್ನು ಬರೆದಿದ್ದಾರೆ. ಇದನ್ನು ತಡೆಯೋಕೆ ಭದ್ರತಾ ಸಿಬ್ಬಂದಿ ಹೋದ್ರು. ಅವರೊಂದಿಗೂ ಕೂಡ ಘರ್ಷಣೆ ನಡೆಸಿದ್ದಾರೆ. ಸದ್ಯ 10 ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಸ್ಥಳಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಘಟನೆಗೆ ಕೇಂದ್ರ ಸಚಿವರು, ಬಿಜೆಪಿ ಹಿರಿಯ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ. ಇಡೀ ಜಗತ್ತೇ ಈ ಈವೆಂಟ್ ನೋಡ್ತಾ ಇತ್ತು. ಕಾಂಗ್ರೆಸ್ಗೆ ನಾಚಿಕೆಯಾಗಬೇಕು. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬಂದು ಇಂಥ AI ಇಂಪ್ಯಾಕ್ಟ್ನಂಥ ಸಮ್ಮಿಟ್ನಲ್ಲಿ ಬಂದು ರೆಪ್ಯುಟೇಷನ್ ದೇಶದ್ದು ಹಾಳು ಮಾಡೋಕೆ ಇದೆಲ್ಲ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಟೀಕೆಯನ್ನ ಕಾಂಗ್ರೆಸ್ ವಿರುದ್ಧ ದಾಳಿ ಅವರು ಮಾಡಿದ್ದಾರೆ. ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಕೂಡ ಅದೇ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, UP CM ಯೋಗಿ ಆದಿತ್ಯನಾಥ್, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸೇರಿ ಇಡೀ ಬಿಜೆಪಿ ಕೂಟ ಕಾಂಗ್ರೆಸ್ ವಿರುದ್ಧ ವಾಕ್ಪ್ರಹಾರ ಮಾಡಿದೆ. ಇತ್ತ ಕಾಂಗ್ರೆಸ್ ಯುವ ಘಟಕ ಮಾತ್ರ ಇದನ್ನ ಸಮರ್ಥಿಸಿಕೊಂಡಿದೆ, ನಾವು ಮಾಡಿದ್ದು ಸರಿ ಅಂತ. ಹೊಳೆಯುವ ವೇದಿಕೆಯ ಹಿಂದೆ ಸತ್ಯ ಮುಚ್ಚಿಡೋಕ್ಕಾಗಲ್ಲರಿ ನೀವು. ನಮ್ಮ ದೇಶದ ಹಿತಾಸಕ್ತಿಗಿಂತ ಕಾರ್ಪೊರೇಟ್ ಕಂಪನಿಗಳ ಲಾಭವೇ ಮುಖ್ಯವಾದರೆ ನಾವು ಸುಮ್ಮನಿರಲ್ಲ. ಇದರ ವಿರುದ್ಧ ಪ್ರತಿಭಟನೆ ಮಾಡೋದು ನಮ್ಮ ಕರ್ತವ್ಯ ಅಂತ ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡಿಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದೆ. ಹಾಗೆ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ಮಾತನಾಡಿ, ಅವರೆಲ್ಲ ರಾಹುಲ್ ಗಾಂಧಿ ಅವರ ಸೈನಿಕರು ಅಂತ ಹೇಳಿದ್ದಾರೆ. ಅವರು ಯಾವುದಕ್ಕೂ ಭಯ ಪಡಲ್ಲ ಅಂತ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಏನೋ ಕಾಂಗ್ರೆಸ್ ಮುಖಂಡರ ಈ ವರ್ತನೆ ಖಂಡಿಸಿ ಬಿಜೆಪಿ ಕೂಡ ಬೀದಿಗಿಳಿದಿದೆ. ರಾಹುಲ್ ಗಾಂಧಿ ನಿವಾಸದ ಹೊರಗಡೆ ಬಿಜೆಪಿ ಪ್ರತಿಭಟಿಸಿದೆ. ರಾಹುಲ್ ಪ್ರತಿಕೃತಿಗೆ ಬೆಂಕಿ ಇಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಪೊಲೀಸರು ಬಂದು ಬಿಜೆಪಿ ಕಾರ್ಯಕರ್ತರನ್ನ ತಡೆದಿದ್ದಾರೆ. ಇನ್ನು ಕಾಂಗ್ರೆಸ್ನ ಈ ಬಟ್ಟೆ ಬಿಚ್ಚಿದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ನರಸಿಂಹ ಯಾದವ್ ಅನ್ನೋ ವ್ಯಕ್ತಿ ರಾಹುಲ್ ಗಾಂಧಿಯೊಂದಿಗೆ ಇದ್ದ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಇದನ್ನ ಬಿಜೆಪಿ ಶೇರ್ ಮಾಡಿದೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯೊಂದಿಗೆ ಕಾಣಿಸ್ಕೊಂಡಿದ್ದ. ಇದನಿಗೆ ಉನ್ನತ ನಾಯಕರೊಂದಿಗೆ ಹತ್ತಿರದ ಲಿಂಕ್ ಇದೆ. ಇದೆಲ್ಲ ಆಕಸ್ಮಿಕ ಅಲ್ಲ ಅಂತ ಹೇಳಿ ಬಿಜೆಪಿ ಹೇಳಿದೆ. ಜೊತೆಗೆ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ಛಿಬ್ರನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ಯಾಕೆ ರೀತಿ ಮಾಡಿದಿರಿ, ಏನು ಮುಂಚೆ ಪ್ಲಾನ್ ಮಾಡ್ಕೊಂಡು ಬಂದಿದ್ರೆ, ಹೆಂಗ್ ನಡೀತಿದೆಲ್ಲ, ಹೆಂಗ್ ಪ್ಲಾನ್ ನಡೆದಿತ್ತು ಅಂತೆಲ್ಲ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಮತ್ತೊಂದು ಕರ್ನಾಟಕದಲ್ಲಿ ಮತೀಯ ಘರ್ಷಣೆಗಳಾಗಿವೆ. ಶಿವಾಜಿ ಜಯಂತಿ ಆಚರಣೆ ವೇಳೆ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಕಲ್ಲು ಚಪ್ಪಲಿ ತೂರಾಟ ಆಗಿದೆ. ಗುರುವಾರ ಸಂಜೆ, ಶುಕ್ರವಾರ ಕೂಡ ಕಂಟಿನ್ಯೂ ಆಯಿತು. ಶಿವಾಜಿ ಜನ್ಮದಿನದ ಪ್ರಯುಕ್ತ ಕೊತ್ತಲೇಶ್ವರ ದೇವಸ್ಥಾನದಿಂದ ಶಿವಾಜಿ ಭಾವಚಿತ್ರದ ಮೆರವಣಿಗೆ ಇತ್ತು. ಕಿಲ್ಲಾ ಓಣಿ ಮೂಲಕ ಮೆರವಣಿಗೆ ಸಾಗಬೇಕಾಗಿತ್ತು. ಈ ವೇಳೆ ಪಾಂಕಾ ಮಸೀದಿ ಹತ್ರ ಬರ್ತಾ ಇದ್ದ ಹಾಗೆ ಮಸೀದಿ ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ತನ್ವೀರ್ ಅನ್ನೋ ಯುವಕ ಅಂತ ಗುರುತಿಸಲಾಗಿದೆ. ಈ ಕಲ್ಲುಗಳು ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್, ಇಬ್ಬರು ಕಾನ್ಸ್ಟೇಬಲ್ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆಲ್ಲ ಹೋಗಿ ಕಲ್ಲುಗಳು ಬಿದ್ದಿದ್ದಾವೆ. ಅವ್ರಿಗೆ ಸ್ವಲ್ಪ ಏಟು ಕೂಡ ಆಯಿತು. ಆಗ ಘರ್ಷಣೆ ಭುಗಿಲೇಳ್ತು. ಅಲ್ಲಿ ತಪ್ಪಿತಸ್ಥರನ್ನ ಬಂಧಿಸುವಂತೆ ಹಿಂದೂ ಸಂಘಟನೆಗಳು ಒತ್ತಾಯಿಸಿದ್ರು. ಕೆಲ ತಳ್ಳು ಗಾಡಿಗಳಿಗೆ ಬೆಂಕಿ ಕೂಡ ಹಚ್ಚಲಾಯಿತು. ಬೆಳಗ್ಗೆ ತನಕ ಒಂದು ಹಂತಕ್ಕೆ ಎಲ್ಲ ಕಂಟ್ರೋಲ್ನಲ್ಲಿತ್ತು. ಆದರೆ ಬೆಳಗ್ಗೆ ಮತ್ತೆ ಅದೇ ಜಾಗದಲ್ಲಿ ಕಲ್ಲು ತೂರಾಟ ಆಗಿದೆ. ಮಹಿಳೆಯರು ಕೂಡ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನಿಂತಿರೋ ದೃಶ್ಯ ಕಂಡುಬಂತು. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸೋ ಯತ್ನ ಕೂಡ ನಡೆದಿದೆ. ಮಾಂಸದಂಗಡಿ, ತರಕಾರಿ ಮಾರ್ಕೆಟ್ ಮೇಲೆ ಕಲ್ಲು ತೂರಾಟ ಆಗಿದೆ. ಪೊಲೀಸರಿಗೂ ಪೆಟ್ಟು ಬಿದ್ದಿದೆ. ಕೂಡಲೇ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಫೆಬ್ರವರಿ 24ರ ಮಧ್ಯರಾತ್ರಿವರೆಗೆ ನಿಷೇಧಾಜ್ಞೆ ಅಲ್ಲಿ ಜಾರಿಯಲ್ಲಿದೆ. ಏನೋ ಈ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯ ಆರೋಪಿ ತನ್ವೀರ್ ಸೇರಿ 8 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸೊಮೋಟೋ ಕೇಸ್ ದಾಖಲಿಸಿಕೊಂಡಿದ್ದೀವಿ. ತನ್ವೀರ್ನನ್ನ ಹೊರತುಪಡಿಸಿ ಬೇರೆ ಯಾರೂ ಕಲ್ಲು ತೂರಾಟ ಮಾಡಿಲ್ಲ. ಅದನ್ನ ಆತನೇ ಒಪ್ಕೊಂಡಿದ್ದಾನೆ ಅಂತ SP ಸಿದ್ಧಾರ್ಥ್ ಗೋಯಲ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟವನ್ನು ನಾನು ಮತ್ತು ನಮ್ಮ ಸರ್ಕಾರ ಬಲವಾಗಿ ಖಂಡಿಸ್ತೀವಿ. ಘಟನೆ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೀನಿ.
ನಿಷ್ಪಕ್ಷಪಾತ ತನಿಖೆ ನಡೆಸಿ ದುಷ್ಕೃತ್ಯ ಎಸಗಿದ ಪುಂಡರಿಗೆ ಕಾನೂನು ಮೂಲಕ ಉತ್ತರ ಕೊಡಬೇಕು. ಘಟನೆಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಶಿಕ್ಷೆ ನಿಶ್ಚಿತ ಅಂತ ಆಶ್ವಾಸನೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇತ್ತ ಸಚಿವ ಆರ್.ಬಿ. ತಿಮ್ಮಾಪುರ್ ರಿಯಾಕ್ಟ್ ಮಾಡಿ ಮಸೀದಿ ಕಡೆಯಿಂದ 2 ಕಲ್ಲು ಬಿಸಾಡಿದ್ದಾರೆ. ಯಾರೂ ಕಾನೂನು ಕೈಗೆತ್ತಿಕೊಳ್ಬೇಡಿ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗೇ ಆಗುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯಪುರ ಶಾಸಕ ಬಸನಗೌಡ ಯತ್ನಾಳ್ ಮಾತನಾಡಿ, ಮತ್ತೊಮ್ಮೆ ಮಸೀದಿಯಿಂದ ಕಲ್ಲು ತೂರೋ ಘಟನೆಯಾದರೆ ಮಸೀದಿಗೆ ನೀರು ಮತ್ತು ವಿದ್ಯುತ್ ಸರಬರಾಜು ಬಂದ್ ಮಾಡಿ ಸರ್ಕಾರ ಪಾಠ ಕಲಿಸಬೇಕು ಅನ್ನೋ ಆಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಮಧ್ಯಪ್ರದೇಶದ ಜಬಲ್ಪುರ ಮತ್ತು ಹೈದರಾಬಾದ್ನಲ್ಲೂ ಕೂಡ ಇಂತಹದ್ದೇ ಘಟನೆಗಳಾಗಿವೆ. ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಮುಸ್ಲಿಂ ಯುವಕನೊಬ್ಬ ದುರ್ಗಾದೇವಿ ಮಂದಿರವನ್ನ ಧ್ವಂಸ ಮಾಡಿದ್ದಾನೆನ್ನೋ ಆರೋಪ ಕೇಳಿಬಂದಿತ್ತು. ಇದಾದ್ಮೇಲೆ ಅಲ್ಲಿ ಘರ್ಷಣೆ ಶುರುವಾಗಿತ್ತು. ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ. ಹೈದರಾಬಾದ್ನ ಅಂಬೇರ್ಪೇಟ್ನಲ್ಲೂ ಕೂಡ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಗಲಾಟೆಯಾಗಿದೆ. ರಂಜಾನ್ ಪ್ರಾರ್ಥನೆ ನಡೀತಿರುವಾಗಲೇ ಶಿವಾಜಿ ಮೆರವಣಿಗೆ ಬಂತು ಅಂತ ಹೇಳಿ ಕಿತ್ತಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಗೆ ಅಪಮಾನ ಆಗಿದೆ ಅಂತ ಬೆಳಗಾವಿ ನಗರದ ಹೊರವಲಯದಲ್ಲಿ ಗುರುವಾರ ತಡರಾತ್ರಿ ಕಪ್ಪು ಇಂಕ್ ಎರಚಿದ್ದಾರೆ ಅಂತ ಹೇಳಿ ಘರ್ಷಣೆ ಉಂಟಾಯಿತು. ಅದು ಕೂಡ ಸ್ಥಳಕ್ಕೆ ಪೊಲೀಸರು ಹೋಗಿ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಗೊಳ್ಬೇಕಾಗಿ ಬಂತು. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಲೌಡ್ ಸ್ಪೀಕರ್ ಬ್ಯಾನ್ ಮಾಡಿತ್ತಲ್ಲ ಈ ಹಿಂದೆನೆ, ಆ ನಿರ್ಧಾರವನ್ನ ಮತ್ತೆ ಕಂಟಿನ್ಯೂ ಮಾಡಿದೆ. ಅಲ್ಲಿ ರಿಕ್ವೆಸ್ಟ್ ಹೋಗಿತ್ತು ರಂಜಾನ್ ಟೈಮ್ನಲ್ಲಿ ಲೌಡ್ ಸ್ಪೀಕರ್ ಹಾಕಕ್ಕೆ ಅನುಮತಿ ಕೊಡಿ ಅಂತ. ಪ್ರತಿದಿನ ಬೆಳಗಿನ ಜಾವ ಹಾಗೆ ರಾತ್ರಿ ಉಪವಾಸ ಬಿಡೋ ಟೈಮ್ನಲ್ಲಿ ಮಸೀದಿಗಳಲ್ಲಿ ಲೌಡ್ ಸ್ಪೀಕರ್ ಬಳಸ್ತೀವಿ, ಪರ್ಮಿಷನ್ ಬೇಕು, ರೋಜಾ ಆಚರಿಸೋಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸಮಾಜವಾದಿ ಪಾರ್ಟಿ, ಅಖಿಲೇಶ್ ಯಾದವ್ ಪಾರ್ಟಿ ಇದೆಯಲ್ಲ, ಆ ಪಾರ್ಟಿಯ ಕಮಲ್ ಅಖ್ತಾರ್ ಅನ್ನೋರು ರಿಕ್ವೆಸ್ಟ್ ಮಾಡಿದ್ರು. ಆದರೆ ಯುಪಿ ಸರ್ಕಾರ ರಿಜೆಕ್ಟ್ ಮಾಡಿದೆ. ಯಾರೂ ಕೂಡ ನಿರ್ದಿಷ್ಟ ಸಮಯ ಬಿಟ್ಟು ಬೇರೆ ಟೈಮ್ನಲ್ಲಿ ಲೌಡ್ ಸ್ಪೀಕರ್ ಹಾಕುವಂತಿಲ್ಲ, ನಿಗದಿತ ಶಬ್ದಕ್ಕಿಂತ ಹೆಚ್ಚು ಅದನ್ನ ಬಳಸೋ ಹಾಗಿಲ್ಲ ಅಂತ ಹೇಳಿ ಏನು ರೂಲ್ಸ್ ಇದೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಲೌಡ್ ಸ್ಪೀಕರ್ ಬಳಸುವ ಹಾಗಿಲ್ಲ. ಈ ರೀತಿ ಸುಪ್ರೀಂ ಕೋರ್ಟೇ ಆದೇಶ ಕೊಟ್ಟಿದೆ. ಕಟ್ಟುನಿಟ್ಟಾಗಿ ಫಾಲೋ ಮಾಡಲೇಬೇಕು ಅಂತ ಸರ್ಕಾರ ಹೇಳಿದೆ, ಉತ್ತರ ಕೊಟ್ಟಿದೆ. ಜೊತೆಗೆ ಪುರಾತನ ಕಾಲದಲ್ಲಿ ಟೈಮ್ ನೋಡೋಕೆ ಗಡಿಯಾರ ಇರಲಿಲ್ಲ, ಜೊತೆಗೆ ಮಾಹಿತಿ ತಲುಪಿಸೋಕೆ ಟೆಕ್ನಾಲಜಿ ಕೂಡ ಇರಲಿಲ್ಲ. ಅದಕ್ಕೆ ಮಸೀದಿ ಮೇಲಿಂದ ಕೂಗೋ ಪದ್ಧತಿ ಇತ್ತು, ಲೌಡ್ ಸ್ಪೀಕರ್ ಕೂಡ ಆಗಿರಲಿಲ್ಲ, ಗಂಟ್ಲಲ್ಲೇ ಕೂಗೋ ಪದ್ಧತಿ ಇತ್ತು. ಈಗ ಆಟೋ ಚಾಲಕ, ತರಕಾರಿ ಮಾರೋರ ಕೈಯಲ್ಲೂ ಕೂಡ ಮೊಬೈಲ್ ಇದೆ, ಸ್ಮಾರ್ಟ್ ಫೋನ್ಸ್ ಇದೆ, ಟೆಕ್ನಾಲಜಿ ಇದೆ. ಅದರಲ್ಲೇ ಟೈಮ್ ಕೂಡ ನೋಡ್ಬೋದು, ಮಾಹಿತಿ ಕೂಡ ಶೇರ್ ಮಾಡ್ಬೋದು. ಲೌಡ್ ಸ್ಪೀಕರ್ ಬಳಸುವ ಅವಶ್ಯಕತೆ ಇಲ್ಲ ಅಂತ ಯುಪಿ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ. ಆದರೆ ಸಮಾಜವಾದಿ ಪಾರ್ಟಿಯ ಆ ಲೀಡರ್ ವಾದ ಮಾಡಿದ್ರು, ಸುಪ್ರೀಂ ಕೋರ್ಟ್ ಹೇಳಿರೋದು ಶಬ್ದ ಜಾಸ್ತಿ ಇಡಬೇಡಿ, ಸೌಂಡ್ ಲಿಮಿಟ್ ಮಾಡಿ ಅಂತ ಹೇಳಿ, ಅದ್ರ ಕಂಪ್ಲೀಟ್ ಬ್ಯಾನ್ ಮಾಡೋಕ್ಕಲ್ವಲ್ಲ ಅಂತ ಹೇಳಿ. ಆದರೂ ಕೂಡ ಯುಪಿ ಸರ್ಕಾರ ಈ ರೀತಿ ಸಮರ್ಥನೆ ಕೊಟ್ಕೊಂಡು ನಿರ್ಧಾರವನ್ನ ಕಂಟಿನ್ಯೂ ಮಾಡಿದೆ. ಏನೋ ದಿಲ್ಲಿಯಲ್ಲಿ ಪ್ರಧಾನಿ ಮೋದಿ ನಿವಾಸದ ಸುತ್ತ ಇರೋ 3 ಸ್ಲಮ್ಗಳನ್ನು ಕ್ಲಿಯರ್ ಮಾಡಿ ಅವರಿಗೆ ಬೇರೆ ಕಡೆಗೆ ಜಾಗವನ್ನ ಕೊಡಲಾಗಿದೆ. ರೇಸ್ ಕೋರ್ಸ್ ರಸ್ತೆ, ಈಗಿನ ಲೋಕ್ ಕಲ್ಯಾಣ್ ಮಾರ್ಗ್ ಬಳಿ ಅಲ್ಲಿ ಭಾಯಿರಾಮ್ ಕ್ಯಾಂಪ್, ಮಸೀದಿ ಕ್ಯಾಂಪ್ ಮತ್ತು DID ಕ್ಯಾಂಪ್ ಅವುಗಳನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಮಾರ್ಚ್ 6ನೇ ತಾರೀಕಿನ ಒಳಗಡೆ ಜಾಗ ಖಾಲಿ ಮಾಡಬೇಕು, ಇದರ ಕ್ರಮ ತಗೊಳ್ತೀವಿ ಅಂತ ಅವರಿಗೆ ಮಾಹಿತಿಯನ್ನ ಅಥವಾ ಸೂಚನೆಯನ್ನ ಕೊಡಲಾಗಿದೆ. ಈಗ ಈ ಸ್ಲಮ್ಗಳು ಭಾರತದ ಪ್ರಧಾನಿಯ ಅಧಿಕೃತ ನಿವಾಸದಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿವೆ. 717 ಕುಟುಂಬಗಳು ಅಲ್ಲಿದ್ದಾವೆ. ಈಗ ಇವರೆಲ್ಲರಿಗೂ ಕೂಡ ಸ್ಥಳಾಂತರ ಮಾಡಲಾಗ್ತಿದೆ. 45 ಕಿಲೋಮೀಟರ್ ದೂರದಲ್ಲಿರೋ ಸಾವ್ದಾ ಘೇವ್ರಾ ಅನ್ನೋ ಜಾಗದಲ್ಲಿ ಫ್ಲಾಟ್ಗಳನ್ನ ಇವರಿಗೆ ಒದಗಿಸಲಾಗಿದೆ. ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಿದೆ. ಅದರಲ್ಲಿ ವಿಚಾರ ಏನು ಅಂದ್ರೆ, ನಾವು ಸ್ಥಳಾಂತರ ಆಗೋದಿಲ್ಲ ಅಂತ ಹೇಳಿ ನಿವಾಸಿಗಳು ದಿಲ್ಲಿ ಹೈಕೋರ್ಟ್ಗೆ ಹೋಗಿದ್ರು. ಈ ಕೇಸ್ ವಿಚಾರಣೆ ನಡೆಸಿದ ಕೋರ್ಟ್ ಕಾನೂನು ಪ್ರಕಾರ ಸರಿಯಾದ ಪ್ರೊಸೀಜರ್ ಫಾಲೋ ಮಾಡದೆ ಯಾರನ್ನ ಖಾಲಿ ಮಾಡಿಸಬಾರದು ಅಂತ ನವೆಂಬರ್ನಲ್ಲಿ ಮಧ್ಯಂತರ ಆದೇಶ ಕೊಟ್ಟಿತ್ತು. ಈ ಬಗ್ಗೆ ರಿಪ್ಲೈ ಕೊಡಿ ಅಂತ ಸರ್ಕಾರಕ್ಕೂ ಸೂಚಿಸಿತ್ತು. ಸದ್ಯ ಈ ಪ್ರಕರಣ ಕೋರ್ಟ್ನಲ್ಲಿದೆ. ಮುಂದಿನ ವಿಚಾರಣೆ ಮೇ 13ಕ್ಕಿದೆ. ಅಲ್ಲಿವರೆಗೂ ಹಳೆ ಆದೇಶವೇ ಜಾರಿಯಲ್ಲಿರುತ್ತೆ. ಆದರೆ ಈಗಲೇ ಮಾರ್ಚ್ 6ರ ಡೆಡ್ಲೈನ್ ಕೊಟ್ಟು ನೋಟಿಸ್ ಜಾರಿ ಮಾಡಿರೋದು ಚರ್ಚೆಗೀಡಾಗ್ತಾ ಇದೆ, ವಿವಾದ ಆಗ್ತಾ ಇದೆ. ನೋಡ್ಬೇಕು ಇದು ಏನಾಗುತ್ತೆ, ಕೋರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿ. ಏನೋ ದಿಲ್ಲಿಯಲ್ಲಿ ನಡೀತಾ ಇರೋ AI ಸಮಿಟ್ ನಲ್ಲಿ 8 ವರ್ಷದ ಬಾಲಕ ರಣವೀರ್ ಸಚ್ದೇವ ಎಲ್ಲರ ಗಮನ ಸೆಳೆದಿದ್ದಾರೆ. ಸಮಿಟ್ ನಲ್ಲಿ ಅತ್ಯಂತ ಕಿರಿಯ ಸ್ಪೀಕರ್ ಆಗಿ ಪಾಲ್ಗೊಂಡಿದ್ರು. ಬರೀ ಭಾಷಣ ಮಾಡಿದ್ದಲ್ಲ, ಗೂಗಲ್ CEO ಸುಂದರ್ ಪಿಚಾಯ್, ಓಪನ್ AI ಸ್ಯಾಮ್ ಆಲ್ಟ್ಮನ್ ರಂತ ದಿಗ್ಗಜರನ್ನ ಮೀಟ್ ಆಗಿದ್ರು. ಪುಟ್ಟ ಬಾಲಕನ ಜ್ಞಾನ ಮತ್ತು AI ಟೆಕ್ನಾಲಜಿ ಮೇಲಿರೋ ಹಿಡಿತ ನೋಡಿ ಖುದ್ದು ಸುಂದರ್ ಪಿಚಾಯ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ರಣವೀರ್ ಸಚ್ದೇವ ದಿಲ್ಲಿ ಮೂಲದವರು. ಚಿಕ್ಕ ವಯಸ್ಸಲ್ಲೇ ಕೋಡಿಂಗ್ ಮತ್ತು ಆಲ್ಗೊರಿದಮ್ಗಳ ಬಗ್ಗೆ ಆಸಕ್ತಿ ಹೊಂದಿರೋ ಹುಡುಗ. ಈ ಸಮಿಟ್ನಲ್ಲಿ AI ಟೆಕ್ನಾಲಜಿ ಹೇಗೆ ಸಾಮಾನ್ಯ ಜನರ ಜೀವನವನ್ನ ಈಸಿ ಮಾಡುತ್ತೆ ಅನ್ನೋದರ ಬಗ್ಗೆ ಈತ ಮಾತನಾಡಿದ್ರು. ಈ ಹಿಂದೆ 2024ರಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ರನ್ನ ಕೂಡ ಮೀಟ್ ಮಾಡಿದ್ರು. 2023ರಲ್ಲಿ ಜಸ್ಟ್ 5 ವರ್ಷ ಇರುವಾಗ ಆಪಲ್ CEO ಟಿಮ್ ಕುಕ್ರನ್ನ ಕೂಡ ಮೀಟ್ ಮಾಡಿದ್ರು. ಆಗಲೇ ತಮ್ಮ ಕೋಡಿಂಗ್ ಸ್ಕಿಲ್ಸ್ ಅನ್ನ ತೋರಿಸಿದ್ರು. ಇದೇ AI ಸಮಿಟ್ನ ಸೈಡ್ಲೈನ್ಸ್ನಲ್ಲಿ PM ನರೇಂದ್ರ ಮೋದಿ ಜಾಗತಿಕ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ಕೂಡ ಮಾಡಿದ್ದಾರೆ. ಅಬುದಾಬಿಯ ಕ್ರೌನ್ ಪ್ರಿನ್ಸ್, ನೆದರ್ಲ್ಯಾಂಡ್ನ ಪ್ರಧಾನಿ, ಸ್ವಿಟ್ಜರ್ಲ್ಯಾಂಡ್ನ ಅಧ್ಯಕ್ಷ, ಶ್ರೀಲಂಕಾ ಅಧ್ಯಕ್ಷರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. IMF ಮುಖ್ಯಸ್ಥೆ ಕ್ರಿಸ್ಟಲಿನಾ ಜಾರ್ಜಿಯೋವಾ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. AIನಿಂದ ಪ್ರಪಂಚದಲ್ಲಿರೋ 40% ಜಾಬ್ಗಳಿಗೆ ಕಂಟಕ ಆಗುತ್ತೆ ಅಂತ ಹೇಳಿದ್ದಾರೆ.
ಅದರಲ್ಲೂ ಅಡ್ವಾನ್ಸ್ಡ್ ಎಕಾನಮಿ ಇರೋ ರಾಷ್ಟ್ರಗಳಲ್ಲಿ 60% ಕೆಲಸಗಳ ಮೇಲೆ ಇದು ಪ್ರಭಾವ ಬೀರುತ್ತೆ. ಭಾರತದಲ್ಲಿ 26% ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ. AI ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಭಾರತದ ವಾರ್ಷಿಕ GDP ಬೆಳವಣಿಗೆಯಲ್ಲಿ AI 0.7% ಕೊಡುಗೆ ಕೊಡಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನ ಹೊತ್ತಿರೋ PWD ಮಂತ್ರಿ ಸತೀಶ್ ಜಾರಕಿಹೊಳಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಕರಪ್ಷನ್ ಸಂಬಂಧಪಟ್ಟಂತೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರದ ಅವಧಿಯಲ್ಲೂ ಕಮಿಷನ್ ನಡೀತಾ ಇದೆ ಅಂತ ಅವರು ಒಪ್ಕೊಂಡಿದ್ದಾರೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಕಮಿಷನ್ ಪದ್ಧತಿ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ಅದನ್ನ ಪತ್ತೆ ಮಾಡೋಕೆ ಸಾಧ್ಯ ಇಲ್ಲ, ಆದ್ರೆ ನಾವು ಅದನ್ನ ನಿಯಂತ್ರಣ ಮಾಡಬೇಕಾಗತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಮಗಾರಿಯ ಬಿಲ್ ಪಾವತಿಗೆ ಕಮಿಷನ್ ಪಡೆಯುವ ಬಗ್ಗೆ ಗುತ್ತಿಗೆದಾರರು ಮಾಡಿರುವ ಆರೋಪಗಳಿಗೆ ಈ ತರ ರಿಯಾಕ್ಟ್ ಮಾಡಿದ್ದಾರೆ ಸಚಿವರು. ಸರ್ಕಾರ 37,370 ಕೋಟಿ ರೂಪಾಯಿಗಳ ಪೆಂಡಿಂಗ್ ಬಿಲ್ ಕ್ಲಿಯರ್ ಮಾಡಿಲ್ಲ ಅಂತ ಗುತ್ತಿಗೆದಾರರ ಸಂಘದವರು ಹೇಳ್ತಿದ್ದಾರೆ. ಇದಕ್ಕೆ ಬಿಜೆಪಿ ಸರ್ಕಾರ ಕಾರಣ. ಯಾವುದೇ ಬಜೆಟ್ ಇಲ್ಲದೆ ಅವರು ಮನ ಬಂದಂತೆ ಟೆಂಡರ್ ಕೊಟ್ಬಿಟ್ಟಿದ್ದಾರೆ. ಆದರೂ ನಮ್ಮ ಇಲಾಖೆಯಲ್ಲಿ ಬಾಕಿ ಇದ್ದ 12,000 ಕೋಟಿ ರೂಪಾಯಿ ಬಿಲ್ನಲ್ಲಿ ಆಲ್ರೆಡಿ 3,000 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದೀವಿ ಅಂತ ಸಮರ್ಥನೆ ಕೊಟ್ಟಿದ್ದಾರೆ. ಏನೋ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣಾರ ಬಂಧನ ಆಗಿದೆ. ಮೂಡ ಮಾಜಿ ಆಯುಕ್ತ DB ನಟೇಶ್ ಪ್ರಮೋಷನ್ ಪಡೆಯೋದಕ್ಕಾಗಿ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಗೆ ಲಂಚ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಇದಕ್ಕೆ DB ನಟೇಶ್ ಸಿಸಿಬಿಯ ಸೈಬರ್ ಕ್ರೈಮ್ ಠಾಣೆಗೆ ದೂರು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಸಿಸಿಬಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣರನ್ನ ಬಂಧಿಸಿದ್ದಾರೆ. ಹಾಗೆ ನ್ಯಾಯಾಲಯದಲ್ಲಿ ಸರ್ಚ್ ವಾರೆಂಟ್ ಪಡೆದು ಸ್ನೇಹಮಯಿ ಕೃಷ್ಣ ಅವರ ಮೈಸೂರು ನಿವಾಸದ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಇನ್ನು ಸ್ನೇಹಮಯಿ ಕೃಷ್ಣ ಬಂಧನಕ್ಕೆ ವಿಪಕ್ಷ ನಾಯಕ R ಅಶೋಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ದುರಾಡಳಿತ ಅಂತ ಹೇಳಿದ್ದಾರೆ. ಮೂಡ ಕೇಸ್ನಲ್ಲಿ ಹೋರಾಟಕ್ಕೆ ಸಹಿಸಲಿಕ್ಕಾಗದೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡಿದ್ದಾರೆ. ಏನೋ ಕರ್ನಾಟಕದ 13 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಸಿಗ್ತಾ ಇದ್ದ MRI ಮತ್ತು CT ಸ್ಕ್ಯಾನ್ ಸರ್ವಿಸಸ್ ಅನ್ನ ದಿಢೀರಾಗಿ ನಿಲ್ಲಿಸಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರದ ಹಣ ಬಿಲ್ ಬಾಕಿ ಇರೋದು, ಸರ್ಕಾರ ಪೇಮೆಂಟ್ ಮಾಡದೇ ಇರೋದು. ಈ ಸ್ಕ್ಯಾನಿಂಗ್ ಸೆಂಟರ್ ಗಳನ್ನ ನಡೆಸ್ತಾ ಇದ್ದ ಖಾಸಗಿ ಕಂಪನಿಗೆ 143 ಕೋಟಿ ರೂಪಾಯಿ ದುಡ್ಡು ಬಾಕಿ ಇಟ್ಕೊಂಡಿದೆ ಸರ್ಕಾರ. ಸರ್ಕಾರಿ ಆಸ್ಪತ್ರೆಗೆ ಬರೋ ರೋಗಿಗಳು, ಬಡ ರೋಗಿಗಳು ಈಗ ಒದ್ದಾಡೋ ರೀತಿಯಾಗಿದೆ. ಸದ್ಯಕ್ಕೆ ಬಳ್ಳಾರಿ, ವಿಜಯಪುರ, ಕಲಬುರಗಿ ಸೇರಿದ ಹಾಗೆ ಒಟ್ಟು 13 ಜಿಲ್ಲೆಗಳಲ್ಲಿ ಸಮಸ್ಯೆ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಾದನೆ ಬೇರೆ ಇದೆ, ಅಕ್ರಮ ಬಿಲ್ಲಿಂಗ್ ಆ ಥರದ್ದೆಲ್ಲ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿಶೇಷ ವರದಿಯಲ್ಲಿ ಅತಿ ಶೀಘ್ರದಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಏನಿದೆ ಇಶ್ಯೂ, ಹೆಂಗೆ ಇದು ಪ್ರಾಬ್ಲಮ್ ಆಗುತ್ತೆ ಜನರಿಗೆ ಅಂತ ಹೇಳಿ. ಏನೋ ನೆದರ್ಲ್ಯಾಂಡ್ ನ ಪ್ರೈಮ್ ಮಿನಿಸ್ಟರ್ ಡಿಕ್ ಶೂಫ್ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ. ಭಾರತ ನೆದರ್ಲ್ಯಾಂಡ್ ನಡುವಿನ ಟೆಕ್ನಾಲಜಿ, ಬಿಸಿನೆಸ್ ಹಾಗೂ ಇನೋವೇಷನ್ ಕ್ಷೇತ್ರಗಳಲ್ಲಿ ಸಂಬಂಧವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರವಾಸ ಅಂತ. ಅವರು ನೈಟ್ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಡಿಕ್ ಮತ್ತವರ ನಿಯೋಗವನ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೋಗಿ ವೆಲ್ಕಮ್ ಮಾಡಿಕೊಂಡ್ರು. ನಂತರ ದಿನದಲ್ಲಿ ಅವರು RT ನಗರದಲ್ಲಿರೋ ನೆದರ್ಲ್ಯಾಂಡ್ಸ್ ಮೂಲದ ದೈತ್ಯ ಟೆಕ್ ಕಂಪನಿ ಫಿಲಿಪ್ಸ್ ಇನೋವೇಷನ್ ಕ್ಯಾಂಪಸ್ಗೆ ಭೇಟಿ ಕೊಟ್ಟರು. ಏನು ಚಿಕ್ಕಮಗಳೂರಲ್ಲಿ ಮುಸ್ಲಿಂ ಯುವತಿಯೊಂದಿಗೆ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕ ಹುಡುಗನ ಮೇಲೆ ಮುಸ್ಲಿಂ ಸಮುದಾಯದ ಯುವಕರು ಬಂದು ಹಲ್ಲೆ ಮಾಡಿದ್ದಾರೆ. ಈಗ 8 ಜನರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. 4 ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಹುಷಾರಿಲ್ಲದ ಕಾರಣ ಡ್ರಾಪ್ ಕೊಡು ಅಂತ ಹೇಳಿದಕ್ಕೆ ಯುವತಿಯನ್ನ ಆತ ಬೈಕ್ನಲ್ಲಿ ಡ್ರಾಪ್ ಕೊಡ್ತಾ ಇದ್ದ ವೇಳೆ ನೀನ್ಯಾಕೆ ಇವಳನ್ನ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ ಬಂದು ಅಡ್ಡಗಟ್ಟಿ ಹೊಡೆದಿದ್ದಾರೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ. ಇನ್ನು ನಂದಿನಿ ಪ್ರಾಡಕ್ಟ್ಸ್ ಅನ್ನ ಬಳಸಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಸುಳ್ಳು ಸುದ್ದಿ ಹರಡ್ತಾ ಇತ್ತು. ಇದಕ್ಕೆ KMF ಸ್ಪಷ್ಟೀಕರಣ ಕೊಟ್ಟಿದೆ. ಇದು ಶುದ್ಧ ಸುಳ್ಳು, ನ್ಯಾಚುರಲ್ ಆಗಿ ಮಾಡ್ತೀವಿ ನಾವೆಲ್ಲವನ್ನ, ಎಲ್ಲ ಸೇಫ್ ಇದೆ, ಸುಳ್ಳು ಸುದ್ದಿ ಹರಡೋರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದೆ. ಏನೋ ಗೂಗಲ್ ತನ್ನ ಹೊಸ AI ಮಾಡೆಲ್ ಜೆಮಿನಿ 3.1 Pro ಲಾಂಚ್ ಮಾಡಿದೆ. ಇದು ಮಾಮೂಲಿ AI ಗಳಿಗಿಂತ ತುಂಬಾ ಅಡ್ವಾನ್ಸ್ಡ್ ಇದೆ. ಮನುಷ್ಯರ ತರಹ ಯೋಚನೆ ಮಾಡೋ ಶಕ್ತಿ ಅಥವಾ ರೀಸನಿಂಗ್ ಕೆಪಾಸಿಟಿಯನ್ನ ಹೊಂದಿದೆ ಅಂತ ಕಂಪನಿ ಹೇಳಿದೆ. ಕಾಂಪ್ಲೆಕ್ಸ್ ಆಗಿರೋ ಲೆಕ್ಕಗಳು, ದೊಡ್ಡ ಡೇಟಾವನ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಕ್ರಿಯೇಟಿವ್ ಕೆಲಸಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಳೆಯ ಜೆಮಿನಿ ಮಾಡೆಲ್ಗಳಿಗೆ ಹೋಲಿಸಿದ್ರೆ ಇದರ ಯೋಚನಾ ಶಕ್ತಿ ಡಬಲ್ ಆಗಿದೆ. ಇದು ಗೂಗಲ್ AI Pro ಸಬ್ಸ್ಕ್ರೈಬರ್ ಗಳಿಗೆ ಹಾಗೆ ನೋಟ್ಬುಕ್ LM ಮತ್ತು ಡೆವಲಪರ್ ಟೂಲ್ ಗಳಲ್ಲಿ ಅವೈಲೇಬಲ್ ಇದೆ. ಇನ್ನು ಸ್ನೇಹಿತರೆ, ಫಾರಿನ್ ನಲ್ಲಿ ಎಜುಕೇಶನ್ ಮಾಡೋ ಆಸಕ್ತಿ ಇದ್ರೆ ಈ ಈವೆಂಟ್ ಒಂದು ಅವಕಾಶ. ಡೀಟೇಲ್ಸ್ ಇಲ್ಲಿದೆ, ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಕೂಡ ಇದೆ, ಆಸಕ್ತರು ಚೆಕ್ ಮಾಡಿ. ಏನು ರಾಜಕೀಯ ಪಕ್ಷಗಳು ಕೂಡ AI ಟೂಲ್ ಗಳನ್ನ ಬಳಸಕ್ಕೆ ಕಲಿಯಕ್ಕೆ ಶುರು ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ AI ಪೋಸ್ಟರ್ ವಾರ್ ಶುರುವಾಗಿದೆ. ಮೇನ್ ಪ್ಲೇಯರ್ಸ್ ಅಂತೂ DMK, IDMK, ಆಮೇಲೆ ವಿಜಯ್ ಅಲ್ವಾ, ಇವರು ಸೈಡ್ ಪ್ಲೇಯರ್ಸ್ ಅಲ್ವಾ, ಈ AI ವಾರ್ ಮಾಡ್ತಿದ್ದಾರೆ ಇವರು. ಕಾಂಗ್ರೆಸ್ ಫಸ್ಟ್ ಆಗ್ತು. ನಿರ್ಮಲಾ ಸೀತಾರಾಮನ್ ಅವ್ರದ್ದು ದೊಡ್ಡ ಪೋಸ್ಟರ್ ಹಾಕಿ, ದೈತ್ಯಾಕಾರದ ಒಂದು ಪೋಸ್ಟರ್ ಅಲ್ಲಿ ಅವ್ರು ತೋರಿಸಿ, ಅವ್ರ ಹೆಗಲ ಮೇಲೆ ಒಂದು ಮೇಕೆ ಹಾಕೊಂಡು ಹಳ್ಳಿ ಕಡೆಗೆ ಬರ್ತಿರೋ ಥರ ತೋರಿಸಲಾಗಿತ್ತು. ಜೊತೆಗೆ ಅವ್ರು ಬರ್ತಿರೋದು ನೋಡಿ ಅವ್ರನ್ನ ತಪ್ಪಿಸ್ಕೊಳ್ಳೋಕೆ ಜನ, ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡ್ತಿರೋ ಥರ ಒಬ್ಬ ವ್ಯಕ್ತಿ ಅದು ಹತ್ರಕ್ಕೆ ಬರ್ತಿದ್ದೆ ಕೊಂಡ್ರೋ ಓಡ್ರೋ ಅಂತ ಹೇಳ್ತಿರೋ ಥರ ಕ್ರಿಯೇಟ್ ಮಾಡಲಾಗಿತ್ತು. ದೊಡ್ಡ ದೆವ್ವ ಬರ್ತಿದೆ ಅನ್ನೋ ಥರ ತೋರ್ಸೋಕ್ಕೆ. ಅದಕ್ಕೆ RSS ಡೈರೆಕ್ಷನ್ ಮತ್ತು ಲೋಟಸ್ ಪ್ರೊಡಕ್ಷನ್ಸ್ ಅಂತ ಬರ್ಕೊಂಡಿದ್ರು. ಇದಕ್ಕೆ BJP ಪ್ರತಿಕ್ರಿಯೆ ಕೊಟ್ಟಿದೆ. ಸೋನಿಯಾ ಗಾಂಧಿ ಕೈಯಲ್ಲಿ ದೊಡ್ಡ ಪೊರಕೆ ಕೊಟ್ಟಿದ್ದಾರೆ ಇವರು.
ಆಮೇಲೆ ಪೋಸ್ಟ್ ಹಾಕಿದ್ದಾರೆ. ಅದರ ಹಿಂದೆ 2G ಸ್ಪೆಕ್ಟ್ರಮ್ ಹಗರಣ, ಬೋಫೋರ್ಸ್ ಹಗರಣ ಮತ್ತು ನ್ಯಾಷನಲ್ ಹೆರಾಲ್ಡ್ ಹಗರಣಗಳ ಪಿಕ್ಚರೈಸೇಷನ್ ಮಾಡಲಾಗಿದೆ. ಇನ್ನು ಭಾರತದ ಗಗನಯಾನ್ ಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಸುದ್ದಿ. DRDO ಗಗನಯಾನ್ ನೌಕೆಗೆ ಬಳಸೋ ಡ್ರೌಗ್ ಪ್ಯಾರಾಶೂಟ್ನ ಕ್ವಾಲಿಫಿಕೇಶನ್ ಟೆಸ್ಟ್ ಅನ್ನ ಯಶಸ್ವಿಯಾಗಿ ಮುಗಿಸಿದೆ. ಬಾಹ್ಯಾಕಾಶದಿಂದ ಗಗನಯಾತ್ರಿಗಳು ವಾಪಸ್ ಬರುವಾಗ ವೇಗವನ್ನ ಕಂಟ್ರೋಲ್ ಮಾಡೋದು ಇದರ ಕೆಲಸ. ಹೈವೇಗಳಲ್ಲಿ ಜಾಸ್ತಿ ಓಡಾಡೋರಿಗೆ ಇಂಪಾರ್ಟೆಂಟ್ ಅಪ್ಡೇಟ್. ಮುಂದಿನ ಏಪ್ರಿಲ್ 1ನೇ ತಾರೀಕಿನಿಂದ ಟೋಲ್ ಪ್ಲಾಜಾಗಳಲ್ಲಿ ಕ್ಯಾಶ್ ವ್ಯವಹಾರ ನಡೆಯಲ್ಲ. ಕ್ಯಾಶ್ ಪೇಮೆಂಟ್ ಕಂಪ್ಲೀಟ್ ಬ್ಯಾನ್ ಮಾಡೋಕೆ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದೆ. ಎಲ್ಲಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರೋ ಟೋಲ್ ಕೇಂದ್ರಗಳನ್ನ ಕ್ಯಾಶ್ಲೆಸ್ ಕಂಪ್ಲೀಟ್ ಡಿಜಿಟಲ್ ಮಾಡೋಕೆ ಈಗ ನಿರ್ಧಾರ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ಆರ್ಥಿಕತೆ, ಬಿಸ್ನೆಸ್, ಹಣಕಾಸು ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಅಪ್ಡೇಟ್ ನೋಡೋದಾದ್ರೆ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಯಾಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 316 ಪಾಯಿಂಟ್ಸ್ ಅಥವಾ 0.38% ಜಂಪ್ ಆಗಿ 82,814ಕ್ಕೆ ತಲುಪಿದೆ. ನಿಫ್ಟಿ 116 ಪಾಯಿಂಟ್ಸ್ ಅಥವಾ 0.46% ಜಂಪ್ ಆಗಿ 25,571ಕ್ಕೆ ತಲುಪಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.44% ಜಂಪ್ ಆಗಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.19% ಕುಸಿದಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 467 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಫಿನಾನ್ಸ್, ಲಾರ್ಸನ್ ಅಂಡ್ ಟೂಬ್ರೋದಂತಹ ಹೆವಿವೇಟ್ ಸ್ಟಾಕ್ಸ್ ಅಲ್ಲಿ ಚೆನ್ನಾಗಿ ಬೈಯಿಂಗ್ ಆಗಿದೆ. ಇತ್ತ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 91ರ ಗಡಿ ದಾಟದಂತೆ ತಡೆಯೋಕೆ RBI ಕ್ರಮ ತಗೊಳ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಮಾರ್ಕೆಟ್ ಸ್ವಲ್ಪ ಇಳಿಕೆ ಕೂಡ ಆಗಿದ್ದರಿಂದ ಷೇರು ಬೆಲೆಗಳು ಒಂದು ರೀಸನಬಲ್ ರೇಟ್ಗೆ ಬಂದಿವೆ ಅಂತ ಹೇಳಿ ಮತ್ತೆ ಲೈಟ್ ಆಗಿ ಬೈಯಿಂಗ್ ಕಾಣಿಸ್ತು. ಇನ್ನು ಟೆಕ್ ಮಹೀಂದ್ರಾ, ಎಟರ್ನಲ್, ಇನ್ಫೋಸಿಸ್, HCL ಟೆಕ್ನಾಲಜೀಸ್ ಮತ್ತು ಭಾರತಿ ಏರ್ಟೆಲ್ ರೆಡ್ನಲ್ಲಿದ್ವು. NTPC, ಲಾರ್ಸನ್ ಅಂಡ್ ಟೂಬ್ರೋ, ಹಿಂದೂಸ್ತಾನ್ ಯೂನಿಲಿವರ್, ಟಾಟಾ ಸ್ಟೀಲ್ ಮತ್ತು ಪವರ್ ಗ್ರಿಡ್ ಕಾರ್ಪೊರೇಷನ್ ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 31 ಪೈಸೆ ಇಳಿಕೆಯಾಗಿ 90 ರೂಪಾಯಿ 99 ಪೈಸೆ ಆಗಿದೆ. ಹಾಗೆ ಇವಾಗಲೇ ಹೇಳಿದ್ವಲ್ಲ, ಡಾಲರ್ ಮುಂದೆ ರೂಪಾಯಿ ಬೀಳೋದನ್ನು ತಡೆಯೋಕೆ RBI ಹೆಜ್ಜೆ ಇಡ್ತಾ ಇದೆ ಅಂತ ಹೇಳಿ. ಕಳೆದ ಡಿಸೆಂಬರ್ ತಿಂಗಳೊಂದರಲ್ಲೇ $10.02 ಬಿಲಿಯನ್ ನೆಟ್ ಸೇಲ್ ಮಾಡಿದ್ದಾರೆ ಡಾಲರ್ನ. ಮಾರ್ಕೆಟ್ನಲ್ಲಿ ಡಾಲರ್ ಡಿಮ್ಯಾಂಡ್ ಹೆಚ್ಚಾದಾಗ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಇದರಿಂದ ನಾವು ಆಮದು ಮಾಡಿಕೊಳ್ಳೋ ವಸ್ತುಗಳ ಬೆಲೆ ಹೆಚ್ಚಾಗಿ ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ. ಇದನ್ನು ತಪ್ಪಿಸಿ ರೂಪಾಯಿ ಬೆಲೆ ಸ್ಟೇಬಲ್ ಮಾಡೋಕೆ RBI ತನ್ನಲ್ಲಿರೋ ಡಾಲರನ್ನು ಮಾರ್ಕೆಟ್ಗೆ ಬಿಟ್ಟು ಡಾಲರ್ ಸಪ್ಲೈ ಹೆಚ್ಚು ಮಾಡುತ್ತೆ, ಓವರ್ ಸಪ್ಲೈ ಆಗೋ ಥರ ಮಾಡುತ್ತೆ. ಆಗ ಡಾಲರ್ನ ಪೂರೈಕೆ ಸಮಸ್ಯೆಯಾಗಿ ರೇಟ್ ಜಾಸ್ತಿ ಆಗದಂತೆ ತಡೆಯುತ್ತೆ ಅದು. ಸೊ ಲಾಸ್ಟ್ ಡಿಸೆಂಬರ್ನಲ್ಲೂ ಅದೇ ಮಾಡಿತ್ತು RBI ಅಂತ ಗೊತ್ತಾಗಿದೆ. ಜೊತೆಗೆ ಅದಾದಮೇಲೆ ಅಮೆರಿಕ ಮತ್ತು ಭಾರತದ ನಡುವೆ ಟ್ರೇಡ್ ಡೀಲ್ ಆದಮೇಲೂ ಕೂಡ ರೂಪಾಯಿ ಮೌಲ್ಯ ಸ್ವಲ್ಪ ಸ್ಟೇಬಲ್ ಆಗಿದೆ. ಇನ್ನು ಭಾರತ ಸೌದಿ ಅರೇಬಿಯಾದಿಂದ ದಾಖಲೆ ಮಟ್ಟದಲ್ಲಿ ತೈಲ ಇಂಪೋರ್ಟ್ ಮಾಡಿಕೊಳ್ಳೋಕೆ ಮುಂದಾಗಿದೆ. ಕಳೆದ 6 ವರ್ಷಗಳಲ್ಲೇ ಇದೇ ಫಸ್ಟ್ ಟೈಮ್ ಸೌದಿಯಿಂದ ದಿನಕ್ಕೆ 11 ಲಕ್ಷ ಬ್ಯಾರೆಲ್ ತೈಲ ಭಾರತಕ್ಕೆ ಬರುತ್ತೆ. ಕೆಪ್ಲರ್ ಅನ್ನೋ ಡೇಟಾ ಸಂಸ್ಥೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. ರಷ್ಯಾದಿಂದ ತೈಲ ತರಿಸೋದನ್ನ ನಿಲ್ಲಿಸಿ ಅಂತ ಅಮೆರಿಕ ಪ್ರೆಷರ್ ಹಾಕಿದ್ಮೇಲೆ ಈ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ. ರಷ್ಯಾದಿಂದ ಒಂದು ಕಾಲದಲ್ಲಿ 20 ಲಕ್ಷ ಬ್ಯಾರೆಲ್ ದಿನಕ್ಕೆ ಎಣ್ಣೆ ತರಿಸ್ತಾ ಇದ್ದ ಭಾರತ, ತೈಲ ತರಿಸ್ತಾ ಇದ್ದ ಭಾರತ ಅದನ್ನು ಅರ್ಧಕ್ಕರ್ಧ ಕಮ್ಮಿ ಮಾಡಿದೆ ಈಗ. ಇದೆಲ್ಲದರ ನಡುವೆ ಭಾರತದ ಫಾರೆಕ್ಸ್ ರಿಸರ್ವ್ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಫೆಬ್ರವರಿ 13ಕ್ಕೆ ಕೊನೆಗೊಂಡ ವಾರದಲ್ಲಿ $8.66 ಬಿಲಿಯನ್ ಹೆಚ್ಚಾಗಿ ಒಟ್ಟು $725.72 ಬಿಲಿಯನ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ತಲುಪಿದೆ. ಈ ವಿದೇಶಿ ವಿನಿಮಯ ಸಂಗ್ರಹ ಇದೆಯಲ್ಲ, ನಮಗೆ 1 ವರ್ಷದವರೆಗೆ ಬೇಕಾಗಿರೋ ಭಾರತಕ್ಕೆ ಅಗತ್ಯ ಇರೋ ಎಲ್ಲ ಇಂಪೋರ್ಟ್ಗೂ ಕೂಡ ಇದು ಸಾಕಾಗುತ್ತೆ ಅಂತ RBI ಹೇಳಿದೆ. ಇನ್ನು ಅಮೆರಿಕದ ಪ್ರಸಿದ್ಧ ಚಿಪ್ ಕಂಪನಿ ಕ್ವಾಲ್ಕಾಮ್ ಈಗ ಟಾಟಾ ಜೊತೆ ಕೈ ಜೋಡಿಸಿದೆ. ಭಾರತದಲ್ಲೇ ಕಾರ್ ಚಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕೆ ಡೀಲ್ ಆಗಿದೆ. ಅಸ್ಸಾಂನ ಜಗಿರೋಡ್ನಲ್ಲಿರೋ ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ಲಾಂಟ್ನಲ್ಲಿ. ಇನ್ನು ಮಹೀಂದ್ರಾ, ಅದಾನಿ ಬಳಿಕ ಭಾರತದ ಹಿಂಡಾಲ್ಕೋ ಕಂಪನಿ ಕೂಡ ಬ್ರೆಜಿಲ್ನ ವಿಮಾನ ತಯಾರಿಕಾ ದೈತ್ಯ ಎಂಬ್ರೇಯರ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ವಿಮಾನ ತಯಾರಿಕೆಗೆ ಬೇಕಾಗೋ ಅತ್ಯಂತ ಗಟ್ಟಿ ಮತ್ತು ಹಗುರವಾದ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಅನ್ನ ಭಾರತದಲ್ಲೇ ಉತ್ಪಾದಿಸೋಕೆ ಈ ಕಂಪನಿಗಳು ಅಗ್ರಿಮೆಂಟ್ ಮಾಡಿಕೊಂಡಿವೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $496 ಹೆಚ್ಚಾಗಿ $1,55,066 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $454 ಹೆಚ್ಚಾಗಿ $1,42,040 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $5,542 ಹೆಚ್ಚಾಗಿ $2,50,314 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗಾದ ನಾಲೆಜ್ ಕಮ್ಯುನಿಟಿ ಆಗಿರೋ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಸೇರ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಇಲ್ಲಿ ಫುಲ್ ನ್ಯೂಸ್ ಎಂಡಲ್ಲಿ ಬಿಸ್ನೆಸ್ ಬಂತಲ್ಲ ಚುಟುಕಾಗಿ, ಇದರಲ್ಲಿ ಮೆಂಬರ್ ಓನ್ಲಿಯಲ್ಲಿ ಇಡೀ ವಾರದ ಸಮಗ್ರ ಚಿತ್ರಣ ಇರೋ ವೀಕ್ಲಿ ಮೆಗಾ ಬಿಸ್ನೆಸ್ ಬುಲೆಟಿನ್ ಬರ್ತಾ ಇದೆ ಮೆಂಬರ್ ಓನ್ಲಿಯಲ್ಲಿ. ಹಾಗೆ ಇನ್ನೂ ಸಾಕಷ್ಟು ಬೇರೆ ವಿಡಿಯೋಸ್ ಕೂಡ ಬರ್ತಾ ಇದ್ದಾವೆ. ಆಸಕ್ತರು ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.